Experience. Okay. Tell fast. I'll write, then I'll exclude. Include and exclude. Next. Blood group. Okay. Yes. Next. Resume. Alri. Okay, I'll write. ಬಟ್ ಸಿನಾರಿಯೋ ಏನೈತೆ ಅಂದ್ರೆ ಅವ್ ಆಲ್ರೆಡಿ ಜಾಯಿನ್ ಆಗತಾನ ಇವತ್ತ ಅವನ ಕಡೆಯಿಂದ ಡೀಟೇಲ್ಸ್ ತಗೋಬೇಕು. ಅಂದ್ರೆ ಜಾಯಿನ್ ಆಗೋಕ್ಕಿಂತ ಮುಂಚೆ ರೆಸ್ಯೂಮೆ ತಗೊಂಡಿರ್ತೀರಿ, ಬರೀತೇನೆ ರೆಸ್ಯೂಮ್. ಓಕೆ, ನೆಕ್ಸ್ಟ್. ಬ್ಯಾಂಕ್ ಡೀಟೇಲ್ಸ್. ಎಸ್, ನೆಕ್ಸ್ಟ್ ಫಾಸ್ಟ್, ಕ್ವಿಕ್. ಹಾ, ವೆರಿ ಗುಡ್. ಹಾ, ನೆಕ್ಸ್ಟ್. Past experience, yeah, I have written. Next. Mobile number I have written. Next. Address, okay. Yes, next. ESI PF number, okay. Okay. Matta. There are many data which are missing. Quick. Father's name, ಯಾರು ಹೇಳಿಲ್ಲ. Mother's name, father's name, yes. Father's name, mother's name, gender, married, unmarried. Right? PAN details, okay. PAN and Aadhaar. ಅದು KYC ಅಂತ ಬರೆದು ಬಿಡೋಣ. Next. More details. Education, it is there. Yes. Next. ಇನ್ಶೂರೆನ್ಸ್ ಅವ್ರ ಕಡೆ ಏನ್ ತಗೋತೀರಿ, ನೀವು ಮಾಡಿಸ್ಬೇಕು ಅದನ್ನ. ಓಕೆ, ಮೇ ಬಿ ಫಾರ್ ಇನ್ಶೂರೆನ್ಸ್ ಡಿಪೆಂಡೆಂಟ್ ಡೀಟೇಲ್ಸ್ ಅಂತ ಇರ್ತೈತಿ. ಫಾದರ್ ನೇಮ್, ಮದರ್ ತಗೊಂಡ್ರಿ, ಸ್ಪೌಸ್ ಅಂದ್ರೆ ವೈಫ್, ಸ್ಪೌಸ್ ಅಂಡ್ ಚಿಲ್ಡ್ರನ್ ಡೀಟೇಲ್, ರೈಟ್? ಇನ್ಶೂರೆನ್ಸ್ ಬೇಕಾಕೈತಿ. ಸೊ ವೆನ್ ಅ ಫ್ಯಾಮಿಲಿ ಇನ್ಶೂರೆನ್ಸ್ ಇಸ್ ಗಿವನ್ ಬೈ ದ ಕಂಪನಿ, ಸ್ಪೌಸ್ ಡೀಟೇಲ್ಸ್ ಆರ್ ರಿಕ್ವೈರ್ಡ್. ಸ್ಪೌಸ್ ಅಂದ್ರೆ ಹಸ್ಬೆಂಡ್ ಆರ್ ಹಸ್ಬೆಂಡಿಗೆ ವೈಫ್ ಸ್ಪೌಸ್ ಹಾಕಾರ, ವೈಫಿಗೆ ಹಸ್ಬೆಂಡ್ ಸ್ಪೌಸ್ ಹಾಕಾರ. ಸೊ ಸ್ಪೌಸ್ ಇಸ್ ಅ ಕಾಮನ್ ಥಿಂಗ್. ಸ್ಪೌಸ್ ಅಂಡ್ ಕಿಡ್ಸ್. Next. Reference. Okay, reference. Again, reference is taken before hiring. ಹೈರ್ ಮಾಡಿದ್ ಜಾಯಿನ್ ಆಗ್ಯಾನ ಇವತ್ತ, ಸೊ ಅದಕ್ಕೆ. ನೆಕ್ಸ್ಟ್. ಎಮರ್ಜೆನ್ಸಿ ಕಾಂಟ್ಯಾಕ್ಟ್, ರೈಟ್? ಅವಂಗೇನ್ರ ಆತ ಇವತ್ತು ಮನೆಗೆ ಯಾರಿಗಾರ ಫೋನ್ ಹಚ್ಚಿ ಹೇಳ್ಬೇಕಲ್ಲ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್. ನೆಕ್ಸ್ಟ್. ಫೋಟೋ. ಹಾ, ಫೋಟೋ, ಸೆಲ್ಫಿ ಅಲ್ಲ, ಫೋಟೋ, ರೈಟ್? ನೆಕ್ಸ್ಟ್, ಪ್ರೊಫೆಷನಲ್ ಫೋಟೋ. ದೆನ್ ಸಾಕ. ಸಿ, ಒಂದ್ ಎಕ್ಸೆಲ್ ಶೀಟ್ ದಾಗ, ಒಂದ್ ನಾರ್ಮಲ್ ಪೇಜ್ ದಾಗ ಕಾಣೋ ಕಾಲಮ್ಸ್ ಕಿಂತ ಜಾಸ್ತಿ ಡೀಟೇಲ್ ಬಂದು. ಎಸ್, ನೌ ಆಸ್ ಅನ್ ಅಕೌಂಟೆಂಟ್ ಕ್ಯಾನ್ ವಿ ನಾಟ್ ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ? ವಿ ಕ್ಯಾನ್, ರೈಟ್? ಬಂದಿರೋ ಎಂಪ್ಲಾಯೀಸ್ ಡೇಟಾಬೇಸ್ ಎಲ್ಲ ಪರ್ಫೆಕ್ಟ್ ನಮ್ ಕಡೆ ಇರೋದು. We will also teach you, not today's class, how to take this. ಇವತ್ತು ನೀವು ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡ್ತೀರಿ. ಫೀಡ್ಬ್ಯಾಕ್ ಈಸ್ ಕಮಿಂಗ್ ಥ್ರೂ ಗೂಗಲ್ ಫಾರ್ಮ್. ಹೌ ಟು ಟೇಕ್ ಆಲ್ ದೀಸ್ ಡೀಟೇಲ್ಸ್ ಇನ್ ಅ ಗೂಗಲ್ ಫಾರ್ಮ್. ಯಾಕಂದ್ರೆ ಮೊದ್ಲಿಕ್ಕೆ ಏನಾಕಿದ್ರಿ, ವೆನ್ ಐ ಜಾಯಿನ್ KPMG, ಸೊ ಆನ್ ಮೈ ಜಾಯ್ನಿಂಗ್ ಫಸ್ಟ್ ಡೇ ಹೋದ್ ಕೂಡೆ ರಿಸೆಪ್ಷನ್ ದಾಗ ಕುಂಡ್ರಿಸಿ ದಟ್ ದೇರ್ ಇಸ್ ಅ ವೇಟಿಂಗ್ ರೂಮ್, ದೇರ್ ಇಸ್ ಅ ಕಾನ್ಫರೆನ್ಸ್ ರೂಮ್, ಅಂಡ್ ಐ ವಾಸ್ ಟೋಲ್ಡ್ ಟು ಕಮ್ ಇನ್ಸೈಡ್ ದ ಕಾನ್ಫರೆನ್ಸ್ ರೂಮ್. ವೆಲ್ಕಮ್ ಅಂತ ಹೇಳಿ ಕುಂಡ್ರಿಸಿ. So there are few formalities which we need to do ಅಂತ ಹೇಳಿ HR ಬಂದ ಫಾರ್ಮ್ ಕೊಟ್ಟ, ಎಂಪ್ಲಾಯಿ ಆನ್ ಬೋರ್ಡಿಂಗ್ ಫಾರ್ಮ್. ಅದ್ರಾಗೆಲ್ಲ ಬ್ಲಾಕ್ ಲೆಟರ್ಸ್ಲೆ ಬರೀರಿ, ನೇಮು, ಫಾದರ್ ನೇಮ್ ಎಲ್ಲ ಅಂತ ಹೇಳಿ ಐ ರೋಟ್, ಹ್ಯಾಂಡ್ ರಿಟನ್, ದೆನ್ ಐ ಸೈನ್ಡ್. ಈ ಕಾನ್ಸೆಪ್ಟ್ ಆಫ್ಟರ್ 10 years has gone. Now employees will be sent a Google form where employee himself will fill all these details. ಈಗ ನೋಡ್ರಿ, ಪ್ಯಾನ್ ಆಧಾರ್ ಅಂತ ಹೇಳಿ ಫನ್ನೇಗ ತೊಗೊಂಡ್ಬಿಟ್ರೆ ಬಾಕಿ ಡೀಟೇಲ್ಸ್ ಕೇಳಕ್ ಹೋದ್ರ, ಸರಿ ಎಲ್ಲ ಪ್ಯಾನ್ ಆಧಾರದಾಗ ಐತಲ್ರಿ, ಎದಕ್ಕೆ ಕೇಳತ್ತೀರಿ ಅಂತಾರ. ಎಸ್ ಆರ್ ನೋ? Don't ask PAN Aadhaar first. Take every detail from them through a Google form, right? So in our class, we are not only teaching you what to take, we'll also teach you how to take. How to take in the sense, ನಿಮಗೆ ಈ ಗೂಗಲ್ ಫಾರ್ಮ್ ಡಿಸೈನ್ ಮಾಡಿ ಅವ್ರು ಕಳಿಸಿದ್ರೆ, ಗೂಗಲ್ ಫಾರ್ಮ್ ಅದ ಡೇಟಾ ಏನಿರ್ತೈತಲ್ರಿ, ಅದು ಎಕ್ಸೆಲ್ ದಾಗ ಆಟೋಮೆಟಿಕ್ ಕನ್ವರ್ಟ್ ಆಕೈತಿ. Today I may not be able to show you, my laptop is off, but I will be showing you in the next class how to take the same data in the Google form, right? So you'll learn one Google forms. We'll also learn how to make your life simple. ಯಾಕಂದ್ರೆ ನಾವು ಫಾರ್ಮ್ ಬರೆದು ಕೊಟ್ಟ, ಅವತ್ತು ತೊಗೊಂಡು ಹೋದ್ರಿ ಟೇಬಲ್ ಮೇಲೆ, ಚಾ ಬಿತ್ತ,
ಚಾವೆತ್ಪ ಇನ್ನೊಂದು ಕೊಡ್ ಅಂತಂದ್ರೆ ಏನ್ರಿ ಒಂದೇ ದಿನಾನ ಅನಾಹುತ ಮಾಡ್ತಿರಲ್ಲ. ಸೊ ದಟ್ಸ್ ವೇರ್ ನಾಟ್ ಅ ಗುಡ್ ಸೈನ್. ಬೆಟರ್ ಟೇಕ್ ಅ ಗೂಗಲ್ ಫಾರ್ಮ್. ಗೂಗಲ್ ಫಾರ್ಮ್ ಟು ಅಡ್ವಾಂಟೇಜಸ್. ಒನ್, it will be details filled in by that person. Signature is not required because it will be submitted to you on email, right? ಯಾಕಂದ್ರೆ ಅದ್ರ email capture ಆಗ್ತೈತಿ. So because of that reason, getting all these data, having a master data with you is important as an accountant. So if required, I guess a bank is also there, right? Bank, resume, okay, fine. Most of the details you have captured. Normally, it is important that father, ಇವ್ರದ್ದೆಲ್ಲೈತ್ರಿ ಫಾದರ್ ಮದರ್ ನೇಮ್. ಎಸ್. ಸೊ ಫಾದರ್ ಮದರ್ ಡೇಟ್ ಆಫ್ ಬರ್ತ್ ಬೇಕಾಕೈತಿ. ಬಿಕಾಸ್ ಇನ್ ಇನ್ಶೂರೆನ್ಸ್, ಇಫ್ ಯುವರ್ ಪೇರೆಂಟ್ಸ್ ಆರ್ ಸೀನಿಯರ್ ಸಿಟಿಜನ್ಸ್, ದೆನ್ ದ ಇನ್ಶೂರೆನ್ಸ್ premium is high. If insurance your parents are not senior citizens, it is low. So it is important. Second, most important, how many of you know what is background check? Background check 1, 2, 3, 4. ಬ್ಯಾಕ್ಗ್ರೌಂಡ್ ಚೆಕ್ ಕೊಡ್ತಿಲ್ಲ, ಐ ಟೆಲ್ ಯು. ಬ್ಯಾಕ್ಗ್ರೌಂಡ್ ಚೆಕ್ ಅಂದ್ರೆ ನೀವು ಜಾಯಿನ್ ಆದ್ಮೇಲೆ, ನಾರ್ಮಲ್ ಜಾಯ್ನಿಂಗ್ ಗಿಂತ ಮುಂಚೆ ಮಾಡೋದು ಬಹಳ ಕಡಿಮೆ ಕಂಪನೀಸ್, ಜಾಯಿನ್ ಆದ್ಮೇಲೆ ಬಹಳ ಮಂದಿ ಮಾಡ್ತಾರೆ. ಯಾಕಂದ್ರೆ ಜಾಯಿನ್ ಆದ್ಮೇಲೆ ಖರ್ಚು ಸೊ ಬ್ಯಾಕ್ಗ್ರೌಂಡ್ ಚೆಕ್ ಅಂದ್ರೆ ನೀವೇನ್ ಡೀಟೇಲ್ಸ್ ಕೊಟ್ಟಿರ್ತೀರಿ ರೆಸ್ಯೂಮೆದಾಗ, ಎಲ್ಲಿ ಕೆಲಸ ಮಾಡಿರಿ, ಎಲ್ಲಿ ಓದಿರಿ, ಯಾವ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟಿರಲ್ಲ, ಇವೆಲ್ಲ ಡಾಕ್ಯುಮೆಂಟ್ ಇರ್ತಾವ. ಇವತ್ತಿನ ಡೇಟಿಗೆ ಡಾಕ್ಯುಮೆಂಟ್ ಜನರೇಟ್ ಮಾಡಾಕ 1 ನಿಮಿಷ ಬೇಕು. ಚಾಟ್ GPT ದಾಗ ಹೊಡ್ರಿ, ಡಾಕ್ಯುಮೆಂಟ್ ಜನರೇಟ್ ಆಕೈತಿ. ವಿತ್ ಹೆಡ್ಡಿಂಗ್, ವಿತ್ ಸಿಗ್ನೇಚರ್, ವಿತ್ ಲೆಟರ್ ಹೆಡ್ ಎಲ್ಲ ಬರ್ತಾವ. ಸೊ genuinity of those documents is a question mark. And genuinity of your experience. ನೀವು ಆ ಕಂಪ್ನಿದಾಗ ಕೆಲಸ ಮಾಡಿರ್ಬೋದು, ಬಟ್ ಆ ಕಂಪ್ನಿದಾಗ ಅದರ್ ಡೆಸಿಗ್ನೇಷನ್ ದಾಗ ಕೆಲಸ ಮಾಡಿರ, ಇಷ್ಟ ಟೈಮ್ ಕೆಲಸ ಮಾಡಿರ ಅನ್ನೋದು ಖರೇನೋ ಸುಳ್ಳು ಗೊತ್ತಿಲ್ಲ. ಸೊ ಬ್ಯಾಕ್ಗ್ರೌಂಡ್ ಚೆಕ್ ಅನ್ನೋದು ಆರ್ಗನೈಸೇಷನ್ ಅದಾವ ವಿಚ್ ವಿಲ್ ಸ್ಟಡಿ. ನೀವು ಜಾಯಿನ್ ಆದ್ಮೇಲೆ ಇವೆಲ್ಲ ಕೊಡ್ತೀರಿ ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಅಂಡ್ ಪಾಸ್ಟ್ ಎಜುಕೇಶನ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತೀರಿ. ಇವು ಕೊಟ್ಟಾದ್ಮೇಲೆ ಇವನ್ನೆಲ್ಲ ಡೇಟಾ ತಗೊಂಡ ಕಂಪನಿ ಬ್ಯಾಕ್ಗ್ರೌಂಡ್ ಏಜೆನ್ಸಿ ಕೊಡ್ತೈತಿ. ಕೊಟ್ಟ ವಿತ್ ಯುವರ್ ಪ್ಯಾನ್, ಆಧಾರ್, ಎವ್ರಿಥಿಂಗ್ ದೇ ವಿಲ್ ಗಿವ್. ದೆನ್ ದೇ ವಿಲ್ ಡೂ ಅ ಬ್ಯಾಕ್ಗ್ರೌಂಡ್ ಚೆಕ್. ಬ್ಯಾಕ್ಗ್ರೌಂಡ್ ಚೆಕ್ ದಾಗ ಏನೇನ್ ಮಾಡ್ತಾರೆ, ಆ ಕಂಪನಿಗೆ ಫೋನ್ ಹಚ್ಚಿ ಕೇಳ್ತಾರೆ, ನೋಡ್ರಿ ಹಿಂಗ್ ನಮ್ಮಲ್ಲೊಬ್ಬ ಎಂಪ್ಲಾಯ್ ಜಾಯ್ನ್ ಆಗ್ಯಾನ, ಡಿಡ್ ಹಿ ವರ್ಕ್ ಇನ್ ಯುವರ್ ಕಂಪನಿ? ಅವ್ ಹೇಳ್ಯಾನ ನಮಗ, ಡಿಡ್ ಯು ವರ್ಕ್ ಇನ್ ಯುವರ್ ಕಂಪನಿ? ನಮಗೂ ನಮ್ಮ ಆಫೀಸಿಂದ ನಮ್ಮ ಎಂಪ್ಲಾಯೀಸ್ ಬಿಟ್ಟು ಬೇರೆ ಕಂಪನಿ ಜಾಯ್ನ್ ಆಕಾರಲ್ಲ, ವಿ ಆಲ್ಸೋ ಗೆಟ್ ಕಾಲ್ಸ್, ವಿ ಗೆಟ್ ಇಮೇಲ್ಸ್. ಆಮೇಲೆ ನಾರ್ಮಲಿ ಏನಾಕಿದ್ರಿ, ಎಂಪ್ಲಾಯರ್ಸ್ ಬಹಳ ಮಂದಿ ಕೋಆಪರೇಟ್ ಮಾಡಂಗಿಲ್ಲ ಅಂದ್ರೆ ತಪ್ಪೇನು ಬರಂಗಿಲ್ಲ, ರಿಪ್ಲೈನ ಮಾಡಂಗಿಲ್ಲ. ಅದಕ್ಕೆ ಬ್ಯಾಕ್ಗ್ರೌಂಡ್ ಚೆಕ್ ಕಂಪನೀಸ್ ಐತ್ಲಾ, ಬಹಳ ಸ್ಪೆಸಿಫಿಕಲಿ ದೇ ಟಾಕ್ ಏನದ, ಇಲ್ರಿ ಅಂದ್ರೆ ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ. 1 or 2 times they call or 2-3 times they send email, we need these detail. ಒಂದು 10-15 ದಿನ ಟೈಮ್ ಕೊಡ್ತಾರೆ ಪ್ರೀವಿಯಸ್ ಎಂಪ್ಲಾಯರ್ಗೆ ರಿಪ್ಲೈ ಮಾಡಕ್. ಸೊ ದೀಸ್ ಆಲ್ ಡೇಟಾಸ್ ಆರ್ ಇಂಪಾರ್ಟೆಂಟ್ ಟು ಡೂ ದಟ್. ನೌ again, as a role of an accountant, who will talk to the background check agency? You can also talk. So it comes as a part of HR operations, which I was talking, where an employee joins, background check agency ಎಲ್ಲ ಡೀಟೇಲ್ಸ್ ಕಳಿಸಿದ್ರೆ ಎಂಪ್ಲಾಯಿ ತಾನ ಕಳ್ಸಕ್ ಬರಂಗಿಲ್ಲ. ಎದಕ್ಕಂದ್ರೆ ಅವ್ನು ತನಗೆ ಏನು ಬೇಕು ಚೆಕ್ ಮಾಡಕ್ ಅಷ್ಟೇ ಕಳಿಸ್ಕಿದ್ದಾನ. It is the risk that employee communicates to the background check agency. You as a accounts manager and the payroll manager, you will communicate to the payroll agency saying that inta hosa employee join agena avundella detail aiti, there will be a fee, maybe 500 rupees, 1000 rupees per employee charge ಮಾಡ್ತಾರೆ, you will give, right? See, there are few companies which do such background checks. They will also go and check in your Instagram handle, Facebook handle, right? Which ನೀವು ಯಾವ್ದಾರ ದೇಶ ಭಕ್ತಿ ಸೆಂಟಿಮೆಂಟಿಗೆ ಧಕ್ಕೆ ಮಾಡೋಂಗೇನ್ರ ಬರ್ದಿರೇನು, right? Are you against any specific what you call company, right? ಹಳೆ ಕಂಪ್ನಿ ಬಗ್ಗೆ ನೀವು ಏನ್ರ ಆಲ್ರೆಡಿ ಅಪಪ್ರಚಾರ ಮಾಡಿರೇನು? They also check that. What is that called? Social media check or something they do. See, that's why today for your growth, your personal profile and your social media profile should match. ಅದಕ್ಕೆ ಸೋಷಿಯಲ್ ಮೀಡಿಯಾದಾಗ ನೀವು ಏನ್ರ ನಿಮ್ಮ ಇಂಟ್ರೆಸ್ಟ್ ಹಾಕೋದಿದ್ರೆ ಅನಾನಿಮಸ್ ಹಾಕ್ರಿ. ಅಂದ್ರೆ ಅದಕ್ಕೆ ಏನ್ರ ಅದೇ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಬೇರೆದ್ ಹಾಕ್ರಿ. ನಿಮ್ ಹೆಸರು ಹಾಕಿ ಎಲ್ಲ ನಿಮ್ದ್ರಾಗ ನಿಮ್ ಪಿಕ್ಚರೈಸೇಷನ್ ಶುಡ್ ನಾಟ್ ಬಿ ಯುವರ್ ಸೋಷಿಯಲ್ ಮೀಡಿಯಾ, ರೈಟ್? ವೆರಿ ವೆರಿ ಇಂಪಾರ್ಟೆಂಟ್. ದಿಲ್ ಚೆಕ್ ಯುವರ್ ಲಿಂಕ್ಡ್ಇನ್ ದಾಗ ಎಷ್ಟು ಮಂದಿ ನಿಮಗೆ ಫಾಲೋವರ್ಸ್ ಅದಾರ, ಅದ ಲಿಂಕ್ಡ್ಇನ್ ದಾಗ ಎಷ್ಟು ಮಂದಿ ನಿಮಗೆ ಟೆಸ್ಟಿಮೋನಿಯಲ್ ಬರ್ದಾರ. All these are important. There is one company in our client, they also do drug test. So by default, ಒಂದ್ ವಾರದಾಗ ಜಾಯ್ನ್ ಆಗಿರ್ತೀರಿ, ಒಂದ್ ವಾರದಾಗ ಬಂದ್ they will take your blood sample and go and do a drug test. By chance, last 24 hours if you had alcohol, I don't know 24 hours ta bartito, the 14-12 hours ta bartito, but if it comes, it means that during working hours you are
taking alcohol. Reject. I have myself processed full and final settlement. Andre ಮಂದಿ ಬಿಟ್ಟು ಹೋಗೋದಂದ್ರೆ full and final settlement for so many employees where drug test became positive. Done. So please make sure there are such companies also. Sir, ಏನ್ರಿ ಇವೆಲ್ಲ ಎಷ್ಟ್ಯಾಕೆ ನೀವು ಸ್ಟ್ರೆಸ್ ಮಾಡಿ ಹೇಳತ್ತೀರ ಅಂತಂದ್ರೆ this today's generation of employees, they need such checks because ಅವರು ಒಂದ್ ಕಡೆ ಜಾಯ್ನ್ ಆಗಿ 5 ಕಡೆ ಕೆಲಸ ಮಾಡ್ತಿರ್ತಾರೆ. Very, very important. And as a payroll manager, because you are the responsible person for the company to tell these things, you should know these details, right? So experience that you should also have a track record that straightforward. Yellare experience a gap aiteno. Gap idar naditati. But reason irbekaduk. Like normally marriage for ladies, majorly after marriage or after kids, there will be a gap of 1-2 years. Okay. And for few people, because of their family reasons, there are many employees who come. ಹುಬ್ಳಿದಾಗ ಬಹಳ ಮಂದಿ ನಮ್ ಕಡೆ ಬರ್ತಾರ. ಸರ್ ಪೇರೆಂಟ್ಸಿಗೆ ಆರಾಮಿದ್ದಿಲ್ರಿ, ಅದಕ್ಕೆ 1 ವರ್ಷ ನಾವು ಜಾಬ್ ಮಾಡಿಲ್ಲ. Okay, no problem. Genuine reason. Right? Very, very important to have these details with you. So, first and foremost, collect employee data. Bracket ದಾಗ attendance and leaves ಐತಿ. This is for month end. ಇದಂತೂ ನಿಮ್ ಕಡೆ ಮೊದಲೇ ಇರ್ಬೇಕು. Right? Then, you should be registering them for biometric. What is biometric? Attendance system, right? So there are 2 types of attendance system nowadays. You should also know, ನಮ್ಮ ಆಫೀಸ್ದಾಗ ನಾವು ಜಿಯೋ ಫೆನ್ಸ್ ಅಟೆಂಡೆನ್ಸ್ ಸಿಸ್ಟಮ್ ಫಾಲೋ ಮಾಡ್ತೇವೆ. ಅಂದ್ರ ಎಲ್ಲರೂ ಆಫೀಸಿಗೆ ಬರಾಕ್ ಏನದ ಸೇಮ್ ಟೈಮಿಗೆ everybody coming to office only sometime may not be possible because they may be working from client location, they may be working for multiple client location. So what we have done is we have identified all the locations where our employees work. And we have made those geo tags. ಆ ಲೊಕೇಶನ್ ಹೋದ್ರೆ ಅಟೆಂಡೆನ್ಸ್ ಹಾಕಕ್ ಬರ್ತೈತಿ. ಮನ್ಯಾಗ ಕುಂತ್ ಸರ್ ನಾನು ಲಾಗಿನ್ ಮಾಡೇನೆ ಅಂತ ಹೇಳಕ್ ಬರಂಗಿಲ್ಲ. ಮಾಡಿದ್ರು ವಿತ್ ಸ್ಪೆಷಲ್ ಪರ್ಮಿಷನ್ whoever can do. So ಜಿಯೋ ಟ್ಯಾಗ್ ಅಟೆಂಡೆನ್ಸ್ ಸಿಸ್ಟಮ್ ಬಂದೈತಿ. At what cost of 25 rupees per employee per month. So if you want to track, you should know these new technologies. In our Hubli only, there is one company which is helping for geotag attendance. MWE Technologies is giving this facility for geofence attendance. Tag ಅನ್ನಂಗಿಲ್ಲ, geofence ಅಂದ್ರೆ ಗೂಗಲ್ ಮ್ಯಾಪ್ ದಾಗ ಒಂದು ಫೆನ್ಸ್ ಕ್ರಿಯೇಟ್ ಮಾಡ್ತೈತೆ. ಓಕೆಪಾ, ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಆಗ ಬಂದನೆ ಅಟೆಂಡೆನ್ಸ್ ಹಾಕ್ಬೇಕಂತಂದ್ರ ಇಲ್ಲಿಂದ ನೀವು ತೆಳಗರೆ ನಿಂತ ಹಾಕ್ಬೋದು, ಅಥವಾ ಆಜು ಬಾಜು 5 meters ವಾಟ್ ಈಸ್ ದರ್ ಯು ಕ್ಯಾನ್ ಪುಟ್ ಎನ್ ಅಟೆಂಡೆನ್ಸ್. ಅದ್ರೊಳಗೂ ಬಹಳ ಮಂದಿ ಅಟೆಂಡೆನ್ಸ್ ಹಾಕಿ ಮನೆಗೆ ಹೋಗ್ಬಿಡ್ತಾರೆ. ಡಿಫರೆಂಟ್. ಸೊ ಇಟ್ ಈಸ್ ಲೈಕ್ ಯಾರು ಹೆಂಗ್ ಫೂಲ್ ಮಾಡ್ಬೇಕು ಅವ್ರು ಮಾಡೇ ಬಿಡ್ತಾರೆ, ಬಟ್ ಯುವರ್ ರೆಕಾರ್ಡ್ ಶುಡ್ ಬಿ ಹ್ಯಾವಿಂಗ್ ದಟ್. ನೆಕ್ಸ್ಟ್, there is selfie based attendance, right? Next, there is also ಮಂಜುಳಾ ಮೇಡಮ್ ಹಿಂಗ್ ಮಾಡತ್ತಾರ, ಅವ್ರದ್ದು ಸೆಲ್ಫಿ ಬೇಸ್ಡ್ ಅಟೆಂಡೆನ್ಸ್ ಐತೆ ಅದಕ್ಕೆ, ಹೌದಲ್ರಿ? ಸೊ ನೆಕ್ಸ್ಟ್ ಯು ಹ್ಯಾವ್ ಬಯೋಮೆಟ್ರಿಕ್ ಅಟೆಂಡೆನ್ಸ್. ನೆಕ್ಸ್ಟ್ ಯು ಹ್ಯಾವ್ ಸ್ವಲ್ಪ ಏನದ ದೇರ್ ಆರ್ ಫ್ಯೂ ಡಿಫೆನ್ಸ್ ಕಂಪನೀಸ್ ಅಂಡ್ ಆಲ್ ಪ್ಯೂಪಲ್ ಬೇಸ್ಡ್ ಅಟೆಂಡೆನ್ಸ್. ಇದಕ್ಕೆ ಏನೋ ಅಂತಾರ್ರಿ, ಪ್ಯೂಪಲ್ ಅಂತಾರ, ಏನೋ ಅಂತಾರ. ಸೊ ಆಧಾರ್ದಾಗ ಇದು ಕ್ಯಾಪ್ಚರ್ ಆಗಿರ್ತೈತ. ಸೊ ಆಧಾರ್ ಬೇಸ್ಡ್ ಐಸ್ ರೆಟಿನಾ, ರೈಟ್? ಸೊ ಅದ್ರ ಬೇಸ್ಡ್ ಅಟೆಂಡೆನ್ಸ್ ಅದಾವ. ವೆರಿ ಅಂದ್ರೆ ಏನು ಅವ್ರಗ ಫ್ಯಾಬ್ರಿಕೇಟ್ ಮಾಡಕ ಬಂದಿರಬಾರ್ದು, ರೈಟ್? ಸೊ ದೇ ಹ್ಯಾವ್ ದಾಟ್. ಯಾಕಂದ್ರೆ ಈಗೀಗ ಫಿಂಗರ್ ಪ್ರಿಂಟ್ ಫ್ಯಾಬ್ರಿಕೇಟ್ ಮಾಡ್ತಾರ್ರಿ. ಸೊ ಅದಕ್ಕೆ ಬಹಳ ಸರ್ವರ್ ಬೇಸ್ಡ್ ರೂಮ್ಸ್ ಎಲ್ಲ ಇರ್ತಾವಲ್ಲ, ಡಿಫೆನ್ಸ್ ಕಂಪನೀಸ್ ಎಲ್ಲ ಇರ್ತಾವಲ್ಲ, ಅಲ್ಲೇ ರೆಟಿನಾ ಬೇಸ್ಡ್ ಅಟೆಂಡೆನ್ಸ್. ಸೊ ಯು ಗೋ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಸಿಸ್ಟಮ್, ಇಟ್ ವಿಲ್ ಸ್ಕ್ಯಾನ್ ಯುವರ್ ರೆಟಿನಾ ಅಂಡ್ ಗಿವ್ ದ ಅಟೆಂಡೆನ್ಸ್. ಸೊ ದೇರ್ ಆರ್ ಅಟೆಂಡೆನ್ಸ್ ಬೇಸ್ಡ್ ಸಿಸ್ಟಮ್ಸ್. ಸೊ for you as an accountant, you should be knowing that how to take this data on a month end. Month end ದಾಗ ನಿಮ್ ಸಿಂಪಲ್ ಏನ್ ಬೇಕ್ರಿ? per name of the employee for all the days, whether he was present or not, right? If he was absent, then whether that absent date is paid leave or what is that another thing, unpaid leave, right? Now LOP, loss of pay. Let's understand ಇದು ಹೋಗೋದು ಹೆಂಗಪ್ಪ? Okay, right? Now leaves is very important thing. Type of leaves. First and foremost, one very, very important thing which you need to understand. Is there a government regulation to give leave? ಇಷ್ಟ ಲೀವ್ ಕೊಡ್ಬೇಕ, ಇದಕ್ಕೆ ಮಿನಿಮಮ್ ಇಷ್ಟು ಲೀವ್ ಕೊಡ್ಬೇಕನ್ನೋದು ಎಲ್ಲರೂ ಬರ್ತೈತ್ರಿ.
No. Yes, it is written in Shops and Establishment Act, right? Mandatory leave ಎಷ್ಟು ಕೊಡಬೇಕು ಅನ್ನೋದು ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ದ ಬರ್ದಿದ್ದೈತಿ, ರೈಟ್? ಸೊ ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಗೂಗಲ್ ಆರ್ ನಾಟ್. ಗಿವ್ ಮಿ 1 minute. So Karnataka Shops and Establishment Act leaves. You can also check on your screen. Karnataka Shops and Establishment Act leaves, right? So Karnataka Shops and Establishment Act outlines provisions for various types of leaves for employees. Employees are entitled to annual leave with wage, sick leave, and can also carry forward a certain amount of leaves to the next year. Carry forward limit for the earned leave was recently increased from 30 to 45. Here is a breakdown. Annual leave, sick leave, earned leave, maternity leave, compensatory of overtime. So, ಯಾರ ಎಂಪ್ಲಾಯಿ ಗೂಗಲ್ ಮಾಡಿ ಎಲ್ಲೆಲ್ಲೇ ಓದೆ ನಿಮ್ ಕಡೆ ಬಂದ ನಿಮ್ಗೆ ನಮ್ಮ ಕಂಪನಿದಾಗ ಲೀವ್ ಇಲ್ಲ ಅಂತಂದ್ರೆ ಯು ಆರ್ ವಯೋಲೇಟಿಂಗ್ ಕರ್ನಾಟಕ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್. ಸರಿ, ಯಾರು ನೋಡೋರು ಅದಾರೆ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಸ್ಮಾಲರ್ ಕಂಪನಿ ನೋ ಬಡಿ ಮೇ ಕ್ವಶನ್, ಬಟ್ ಎಂಪ್ಲಾಯ್ ಕ್ಯಾನ್ ಗೋ ಅಂಡ್ ಕಂಪ್ಲೇಂಟ್. ಸೊ ಬಿ ಕೇರ್ಫುಲ್. ಇಫ್ your rules and regulations are based on this, then you are compliant. So annual leave antandra, annual leave is only after you complete 1 year, right? So employee earns 1 day of annual leave for every 20 days of the work and 15 days of the work in young person. Sick leave, employees are entitled to 12 days of sick leave per year, right? Next, earned leave carry forward. The limit for carrying forward earned leave for the next year has been increased to 45 days. Maternity leave. This is after the BJP government came in. They increased the limit for women employees for maternity leave up to 26 weeks for the first 2 children. Third children igilla. First 2 children. Right? Then compensatory off. Who works on a holiday or a weekend are eligible for compensatory off. So this is for employees, companies like now ಕಾರ್ ಶೋರೂಮ್, ರೈಟ್? ಕಾರ್ ಶೋರೂಮ್ ದವರು ಗಣಪತಿ ದಿನ ಬಂದಿಡ್ತಾರ, ದೀಪಾವಳಿ ದಿನ ಬಂದಿಡ್ತಾರ, ರೈಟ್? ಸೊ ಅವ್ರಿಗೆ ಸೂಟಿ ಇದ್ದಾಗ, ಬಿಕಾಸ್ ಇಟ್ಸ್ ಒನ್ ಆಫ್ ದ ಹಾಲಿಡೇ ಲಿಸ್ಟ್ ಬರ್ತೈತಿ, ಸೂಟಿ ಇದ್ದಾಗ ಕೆಲಸ ಮಾಡಿದ್ರೆ ದೇ ವಿಲ್ ಬಿ ಗೆಟಿಂಗ್ 1 ಕಂಪೆನ್ಸೇಟರಿ ಆಫ್. ಸೊ ಓಕೆ, ಅದ್ರ ಮುಂದಿನ ವಾರ ಅಥವಾ ನೆಕ್ಸ್ಟ್ ಸ್ಯಾಟರ್ಡೇ ಯಾವಾಗಾರ ಸೂಟಿ ತಗೋರಿ, ಅದು ಹಬ್ಬದ ನೆಕ್ಸ್ಟ್ ದಿನ ಸೂಟಿ ತಗೋರಿ. ಸೊ ಕಂಪೆನ್ಸೇಟರಿ ಆಫ್. ಯಾ ಡೇದಾಗ ಒಟ್ಟ ಕೆಲಸ ಮಾಡಬಾರ್ದು ಅನ್ನೋದು ರೂಲ್ ದಾಗ ಬರ್ದಿಲ್ಲ. 15th ಆಗಸ್ಟ್ಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೈತಿಲ್ಲ, ಸೂಟಿ ಇರ್ತೈತಿ. ಟ್ರಾಫಿಕ್ ಕೆಲಸ ಮಾಡ್ತೈತಿ, ರೈಟ್? ಎಸೆನ್ಷಿಯಲ್ ಕಮೋಡಿಟೀಸ್ 15th ಆಗಸ್ಟಿಗೆ ಏನಾರ ಹಾಲ್ ಬರಂಗಿಲ್ಲ ಮನೆಗೆ. ಸೊ KMF ದವ್ರು ಕೆಲಸ ಮಾಡ್ತಾರಿಲ್ಲ. ಸೊ ಎವ್ರಿಬಡಿ ಇಸ್ ವರ್ಕಿಂಗ್ ದಟ್ ಡೇ. ಸೊ ಹೂ ಕ್ಯಾನ್ ಟೇಕ್? ಸೊ ಸಂಬಡಿ ಇಸ್ ವರ್ಕಿಂಗ್ ಆನ್ 15th August or 26th January or October 2nd ಕ್ಯಾನ್ ಟೇಕ್ ಆಫ್ ಸಮ್ ಅದರ್ ಡೇ. ಸೊ ಇಂಡಿಯಾದಾಗ ರೂಲ್ಸ್ ಈಸ್ ನಾಟ್ ಟೆಲಿಂಗ್ ದಟ್ ಆ ಡೇ ಮ್ಯಾಂಡೇಟರಿ ಆಫ್ ಕೊಡ್ಬೇಕು. ಎಸ್, May 1st is one day which they have told labor class you need to give an off. But yes, even hospitals will close on May 1st. No, right? ಗೌರ್ಮೆಂಟ್ ಹಾಸ್ಪಿಟಲ್ದಾಗ May 1st ಹೋದ್ರೆ ನಾವು ನೋಡಂಗಿಲ್ಲ ಅಂತ ಏನು ಅನ್ನಂಗಿಲ್ಲಲ್ಲ. ಸೊ ಇಟ್ ಈಸ್ ನಾಟ್ ದಟ್ ಮ್ಯಾಂಡೇಟರಿ ಇದೇ ಡೇಗೆ ಆಫ್ ಅಂತ ಇಲ್ಲ ಎಲ್ಲೂ. ಸೊ ದಟ್ಸ್ ವೈ ಫ್ಯೂ ಆಫ್ ದ ಕಂಪನೀಸ್ ದೇ ವರ್ಕ್ ಆನ್ ಸಂಡೇಸ್. ದೇ ಗಿವ್ ಇನ್ ಹುಬ್ಳಿದಾಗ ಭಾಳ ಐತ್ರಿ, ಸಂಡೇ ಕೆಲಸ ಮಾಡಿದ್ರೆ ವೆನೆಸ್ಡೇ ಆಫ್ ಕೊಡ್ತಾರೆ, ಕರೆಕ್ಟ್? ಬಟ್ ರೂಲ್ ಟೆಲ್ಸ್ ವೀಕ್ಲಿ 1 day ಆಫ್ ಇರ್ಬೇಕು. ರೂಲ್ ಟೆಲ್ಸ್ ವೀಕ್ಲಿ 1 day ಆಫ್ ಇರ್ಬೇಕು, ರೈಟ್? ಸೊ ಲೆಟ್ಸ್ ಕ್ಯಾಲ್ಕುಲೇಟ್. earned leave, so sick leave ಎಷ್ಟ್ರಿ? 100, right? Annual leave or earned leave for one day for every 20 days, right? Normally working days in a year comes to 250 to 300 days working days ಬರ್ತಾವ್ರಿ. ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಇವು ಒಂದು 100 ಕ್ಯಾಜುವಲ್ ಲೀವ್, ಇವು ಕ್ಯಾಜುವಲ್ ಲೀವ್ ಅನ್ಕೋರಿ. ಆನ್ಯುವಲ್ ಲೀವ್ಗೆ ಅಂದ್ರೆ ಕ್ಯಾಜುವಲ್ ಲೀವ್ ವರ್ಡ್ ಆಕ್ಟ್ ದಾಗ ಕರೆಕ್ಟ್ ಬರ್ದಿಲ್ಲ. ಸೊ ಆನ್ಯುವಲ್ ಲೀವ್ಗೆ ಕ್ಯಾಜುವಲ್ ಲೀವ್ ಇಸ್ ಆಲ್ಸೋ ಕನ್ಸಿಡರ್ಡ್. ಸೊ ಇಫ್ ಯು ವರ್ಕ್ ಫಾರ್ 20 days ಅಂದ್ರೆ ಫಸ್ಟ್ 1 month ಕೆಲಸ ಮಾಡಿದ್ರೆ 1 ಲೀವ್ ಕ್ರೆಡಿಟ್ ಆಕೈತಿ. ಸೊ ಲೈಕ್ ದಟ್ 12 days ಕ್ಯಾಜುವಲ್ ಲೀವ್, 12 days sick leave, and then festival leaves. Festival leaves you want to take, you can take, or you can also take
compensatory off, right? Rule does not tell which day should be given a holiday. Sunday holiday kodbekant ellu bardilla. So that's why Hubli has a very good practice, I guess. In Hubli, most of the shops in Kopikar Road and all, they are off on Wednesday. Market is off. Sunday, you work. Right? So, question which I had asked was, any government regulation aithe leave udagandra? Yes. Karnataka Shops and Establishment Act governs the leaves of the organization. So, one is casual leave. Second is sick leave. Third is your holidays. Like Deepavali, Ganesh Chaturthi, Eid Milad, Christmas, right? Mahavir Jayanti. Few of the dates may not be applicable to your organization. If whatever dates are there, they are not mandatory. ಈ ಗೌರ್ಮೆಂಟ್ ಏನ್ ಮಾಡ್ತೈತ್ರಿ, ಎವ್ರಿ ಇಯರ್ ಹಾಲಿಡೇ ಲಿಸ್ಟ್ ತೆಗಿತೈತಿ. ಗೂಗಲ್ ಮಾಡ್ರಿ ಹಾಲಿಡೇ ಲಿಸ್ಟ್ ಫಾರ್ ಕರ್ನಾಟಕ. ಕರ್ನಾಟಕ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಮಾಡ್ರಿ. Shops and Establishment Act. So, mandatory leaves on a paid holiday. Republic Day, Independence Day, Gandhi Jayanti, May Day and Karnataka Rajyotsava. Right? Karnatakaದಾಗ. ಆಮೇಲೆ ಬಾಕಿ ಏನದಾವಲ್ರಿ, PDF ಓಪನ್ ಆಗಂಗಿಲ್ಲನಾ? ಓಪನ್ ಆಗಂಗಿಲ್ಲ? Oh, very nice. Sorry, first time we are doing 1 minute. Yes. Oh, this is Act. Sorry. I thought it's a holiday list. So did you get holiday list? Holiday list ಯಾರಿಗೆ ಸಿಕ್ಕೈತಿ? Holiday list for 2025 I got, right? Yes. Public notification 2024 ಆಗೈತಿ. 2025 actually ನವೆಂಬರ್ ಆಗೈತಿ. So I guess 2025 ಎಲ್ಲ ಬಂದ ನೋಡಿ notification. Right? So there are 19 holidays which they have listed. It is not mandatory that you should give 19 holidays. Mandatory are only those 5. Right? Okay? In 20 idri 19 only, right? Got it? So now you are understanding how you are governed by government. ನೀವು ನಿಮ್ದು ಸ್ವಂತ ಏನು ಮಾಡೋದು ಬೇಕಾಗಿಲ್ಲ. ಸರ್, ನಾವು ಯಾವ ಡೇ ಹಾಲಿಡೇ ಕೊಡ್ಬೇಕಂತ ಎಲ್ಲರೂ ಬರ್ದೈತೇನ್ರಿ ಅಂತ ಯಾರ ಕೇಳ್ತಾರಲ್ಲ, ನೋಡ್ರಿ ಎಲ್ಲಾ ಜಗಳದಾಗ ಒಂದೇ ಬರ್ತೈತಿ. ಎಲ್ಲಿ ಬರ್ತೈತೆ? ಬರ್ತೈತಿಲ್ಲ, ಎಲ್ಲಿ ಬರ್ತೈತೆ ಅಂತ ತೋರಿಸ್ಬೇಕು. ರೈಟ್? ಸೊ ಯಾಕಂದ್ರೆ ನೋಡ್ರಿ, ಆಸ್ ಅ ಡೇ ಇನ್ ಡೇ ಔಟ್ ಯು ವಿಲ್ ಬಿ ಡೀಲಿಂಗ್ ವಿತ್ ಗುಡ್ ಎಂಪ್ಲಾಯೀಸ್, ಬ್ಯಾಡ್ ಎಂಪ್ಲಾಯೀಸ್ ಆಲ್ಸೋ. ರೈಟ್? ಎಲ್ಲಿ ಬರ್ತೈತಿ ಈ ಡೇ ನಾನು ಕೊಡ್ಬೇಕಂತ, ನಾ ಬೇರೆ ದಿನ ತಗೋತೇನೆ ಅಂದ್ರೆ ಬಾಪ ನೋಡ್ಬಾ ಅನ್ಬೇಕು. Put this list in front of you. So, got it? So, holiday list ಗೌರ್ಮೆಂಟ್ ಹೇಳ್ತೈತೆ ಅನ್ನೋದು ಇವತ್ತು ಯಾರು ಗೊತ್ತಾಗೈತಿ? ಜೆನ್ಯೂನ್ಲಿ ಹೇಳ್ರಿ, ನಮ್ಗೆ ಖುಷಿ ಆಕೈತಿ. ಇಷ್ಟು ಮಂದಿ ಗೊತ್ತಿತ್ತ? ವೆರಿ ಗುಡ್.
Right. So casual leave 12, 10 to 12, right? Sick leave 12. You can reduce sick leave also put together. Let's see. Holiday 19 ಅಂತೂ ಯಾರೋ ಕೊಡಂಗಿಲ್ಲ. ಯಾಕಂದ್ರ ಈ ಸತಿ ದೀಪಾವಳಿನೂ ಸಂಡೇ ಬಂದೈತಿ, ಆಮೇಲೆ ಯುಗಾದಿನೂ ಸಂಡೇ ಬಂದಿತ್ತ. ಸೊ ಲೈಕ್ ದಟ್ ಆಲ್ ಪುಟ್ ಟುಗೆದರ್ 10, ರೈಟ್? 12, 12, 10, ಆಲ್ಮೋಸ್ಟ್ ಕ್ಲೋಸ್ ಟು 34, ರೈಟ್? 34. ಸೊ ಇಂಡಿಯಾದಾಗ ಹೆಂಗಂದ್ರಿ 365 ಡೇಸ್ದಾಗ 52 ಸಂಡೇಸ್ ತೆಗಿರಿ, ಉಳಿತೆಷ್ಟ 3, 1, 3, ಅದ್ರೊಳಗ 34 ತೆಗಿರಿ, ಎಷ್ಟಾತ? 9, 7. So 275 to 280 days are working days. Done. Based on this only you need to do the planning of your work. Got it? Where is PPT? Sorry. Okay. So calculate salary overtime. Overtime. Sir, ಕೇಳದಂಗೆ ಐತ್ರಿ, ಯಾರು ಕೊಡಂಗಿಲ್ರಿ. ಹೌದಾ? Yes, it is genuine. In India, overtime is over concept. Rare, right? Only factories today follow overtime. Yes, there are companies who are very strictly following. There are companies who will not follow this. So don't expect everybody to follow. But Karnataka has also increased the working hours in the last session. 12 hours or 10 hours per day is what they've increased already. Karnataka working hour limit, right? ಒಂದ್ಸತಿ ಗೂಗಲ್ ಮಾಡ್ರಿ ಕರ್ನಾಟಕ ಓವರ್ ಟೈಮ್ ರೂಲ್ಸ್ ಎಷ್ಟೈತ್ ನೋಡ್ರಿ. State government is proposing. However, state government is proposing changes to these rules, including increasing daily hours to 10 and allowing up to 12 hours of overtime per day in a proposed overtime limit of 144 hours over a 3 months. So 10 hours per day is anyhow there in the what you call rules right now. So 10 in the 12 ಮಾಡಕ್ ಅಂದ್ರೆ 9 ಐತ್ರಿ. 9 plus 1 hour extra ಕೊಡತಾರ. ಅದ್ 9 plus 3 hour extraನು ಮಾಡಕ್ ಅಂತ ಪ್ರಪೋಸಲ್ ಐತಿ, right? This is there. So 9 is the working hours, 1 hour extra which is the overtime which is given, right? Now normally challenge ಏನಂದ್ರೆ you commercial establishment shops ಎಲ್ಲ ಇರ್ತಾವಲ್ರಿ, which run up to 9 o'clock 9:30 in this one ಎಲ್ಲೇ ಮಾಲ್ದಾಗೆಲ್ಲ. ಸೊ ಅವ್ರಿಗೆ ಓವರ್ ಟೈಮ್ ಹಿಂಗ್ 10 hours ಫಿಕ್ಸ್ ಮಾಡಿ ಅವ್ರಿಗೆ ಓವರ್ ಟೈಮ್ ಹಾಕಂಗಿಲ್ಲ, ಎಕ್ಸ್ಟ್ರಾ ಸ್ಯಾಲರಿ ಹಾಕ್ಬಿಡ್ತಾರೆ. ಡನ್. ಓವರ್ ಟೈಮ್ ಮಾಡಿದ್ರೆ ಏನ್ ರೂಲ್ಸ್? ಎನಿ ಐಡಿಯಾ? ಡಬಲ್ ದ ಅವರ್ಲಿ ಸ್ಯಾಲರಿ ಯು ನೀಡ್ ಟು ಪೇ. ಇಫ್ ದ ಪರ್ಸನ್ಸ್ ಅವರ್ಲಿ ಸ್ಯಾಲರಿ ಇಸ್ 200 rupees, so that extra time which he works you need to pay 400 rupees. That is the overtime rules. Okay. Right? Okay. So salary, overtime and incentives. First, again, data, right? You should have the employee data properly. Second, you should need to know the attendance of the employee per month. ಯಾವಾಗ ಹೆಂಗ attendance ಜೊತೆ you should know the leave data, right? Then calculate salary, overtime and incentives. Now comes the main thing. What is salary, right? What are the components in salary? One minute. Right? Please listen this carefully because this is the